ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ದಿನ ಪ್ರೀ ಮಾರ್ಕೆಟ್ ಒಂದು ಕ್ವಿಕ್ಕಾಗಿ ನೋಡ್ಕೊಂಡ್ರೆ ನೋಡಿ, ಗಿಫ್ಟ್ ನಿಫ್ಟಿ ಈಗ 23,773 ತೋರಿಸ್ತಾ ಇದೆ. ಬಿಗ್ ಗ್ಯಾಪ್ ಡೌನ್ ಅಂತಲೇ ಅನ್ಬೋದು. ಯಾಕಂದರೆ ನಮ್ಮದು ಲಾಸ್ಟ್ ಫ್ರೈಡೆ ನಿಫ್ಟಿ ಕ್ಲೋಸ್ ಆಗಿದ್ದು 24,450. ಒಂದು ದೊಡ್ಡ ಗ್ಯಾಪ್ ಡೌನೇ. ಮಾರ್ಕೆಟು ಸಿಚುವೇಷನ್ ಅಷ್ಟು ಸರಿ ಇಲ್ಲ. ಒನ್ ಡೈರೆಕ್ಷನಲ್ಲಿ ಗೆಸ್ ಮಾಡಿಬಿಟ್ಟು ಒಂದು ಪಿ ಬೈ ಮಾಡ್ಕೊಂಡಿರೋರು ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ಬಟ್ ಅದು ಯಾವಾಗಲೂ ಹಂಗೆ ಆಗುತ್ತೆ ಅನ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು BTST ಕಾಲ್ಗಳನ್ನ ಯಾವತ್ತೂ ತಗೊಳಕ್ಕೆ ಹೋಗೋದು, ಬೈ ಟುಡೇ ಸೆಲ್ ಟುಮಾರೋ ಅಂತ. ಓಕೆ. ಸೊ ಈಗ ಮಾರ್ಕೆಟು ಕಂಡೀಷನ್ನು ನೋಡ್ಕೊಳ್ಳೋದಾದರೆ ಕ್ರೂಡ್ ಆಯಿಲು ಸಿಕ್ಕಾಪಟ್ಟೆ ರನ್ ಆಗ್ತಿದೆ. ಅದು ಬಿಟ್ಟರೆ ನೋಡಿ 25,000 ಈ ಸ್ವಿಂಗಿಗೆ ನಮ್ಮ ಮಾರ್ಕೆಟ್ ಈಗ ಕನ್ಸಿಡರ್ ಆಗುತ್ತೆ. ಈಗ ಯಾವುದು ನೋಡಿ, ಈ ಸ್ವಿಂಗಿಗೆ ಈಗ ಮಾರ್ಕೆಟ್ ಕನ್ಸಿಡರೇಷನ್ ತೊಗೊಂಡ್ಬಿಡ್ಬೇಕು ನಾವೀಗ. ಈ ಸ್ವಿಂಗಿಗೆ ಈಗ ಒಂದು ಕರೆಕ್ಷನ್ ಪಾಯಿಂಟ್ಗೆ ಬಂದಿದೆ, ಗೋಲ್ಡನ್ ರೇಷಿಯೋಗೆ ಬಂದು ನಿಂತಿದೆ ಮಾರ್ಕೆಟು. ಇಲ್ಲಿಂದ ಇಷ್ಟು ದೊಡ್ಡ ಗ್ಯಾಪ್ ಡೌನ್ಗಳು, ಇಲ್ಲೊಂದು ಗ್ಯಾಪ್ ಡೌನ್ ಆಯಿತು, ಮತ್ತೆ ಅವತ್ತೊಂದು ಗ್ಯಾಪ್ ಡೌನ್ ಆಗಿತ್ತು. ಈಗ ಸಡನ್ ಆಗಿ ದೊಡ್ಡ ಗ್ಯಾಪ್ ಡೌನ್ ಆಗಿದೆ. ಇಷ್ಟೊಂದು ಗ್ಯಾಪ್ ಡೌನ್ ಎಷ್ಟು ಅರೌಂಡ್ 700 ಪಾಯಿಂಟು ಇಲ್ಲ 560, 600, 650 ಪಾಯಿಂಟ್ ತೋರಿಸ್ತಾ ಇದೆ ಗ್ಯಾಪ್ ಡೌನು. ಮೋಸ್ಟ್ ಪ್ರಾಬಲಿ ಇಲ್ಲೊಂದು ಪುಲ್ ಬ್ಯಾಕ್ ಬರಬೇಕು. ಇಲ್ಲಿಂದ ಪುಲ್ ಬ್ಯಾಕ್ ಬಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಯಿತು ಅಂತಂದರೆ ಮಾರ್ಕೆಟ್ ಸಿಚುವೇಷನ್ ಸ್ವಲ್ಪ ಅಷ್ಟು ಸರಿ ಇರಲ್ಲ. ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಟೈಮ್ನ ಇನ್ವೆಸ್ಟ್ ಮಾಡೋದು ಸ್ವಲ್ಪ ನೋಡಿಬಿಟ್ಟು ಮಾಡಿ. ಯಾಕಂದರೆ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋದರೆ ಆವಾಗ ಸ್ವಲ್ಪ ನಿಮಗೆ ಪ್ಯಾನಿಕ್ ಆಗ್ತೀರಾ. ಅಷ್ಟೇ ಪ್ಯಾನಿಕ್ ಆಗೋದು ಬೇಡ. ಈಗ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಒಂದು ಒಳ್ಳೆ ಕರೆಕ್ಷನ್ ತೊಗೊಂಡಿರ್ತವೆ ಆಲ್ರೆಡಿ. ಸೊ ಈ ಟೈಮಲ್ಲಿ ಕಡಿಮೆ ಬೆಲೆಗೆ ತೊಗೊಳೋದು ಕೂಡ ಒಳ್ಳೆಯದೇ. ಬಟ್ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ನ್ಯೂಸ್ ಬರೋವರೆಗೂ ಮಾರ್ಕೆಟಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಫೈನಾನ್ಷಿಯಲ್ ಅಡ್ವೈಸರ್ಸ್ ಹತ್ರ ಕೇಳ್ಕೊಳ್ಳಿ, ಬ್ಲೈಂಡಾಗಿ ಇನ್ವೆಸ್ಟ್ ಮಾಡ್ಕೋಬೇಡಿ. ನೋಡಿ ಈಗ ಗಿಫ್ಟ್ ನಿಫ್ಟಿ ಅಷ್ಟು ತೋರಿಸ್ತಾ ಇದೆಯಲ್ವಾ. ಸೊ ಅದು ಗಿಫ್ಟ್ ನಿಫ್ಟಿ ಪ್ರಕಾರ ನಾವು ಒಂದು ಕ್ವಿಕ್ಕಾಗಿ ನೋಡೋದಾದರೆ ಈಗ 773 ಅರೌಂಡ್ ಇಲ್ಲೆಲ್ಲೋ ಬರುತ್ತೆ. ಓಕೆ, ಇದೆ ಅನ್ಕೊಳ್ಳಿ 23,773. ಓಕೆ, ಇಷ್ಟು ಅನ್ಕೊಳ್ಳಿ. ಸೊ ಈಗ ಈ ಮಾರ್ಕೆಟು ಈ ಒಂದು ಲೆವೆಲ್ಗೆ ಬಂದುಬಿಟ್ಟು ಟೆಸ್ಟ್ ಆಗಿ ಹೋಗುತ್ತೆ. ಒಂದು ಇಲ್ಲ ನಂದೇನು ಈ ಜೋನ್ ಇದೆ ಅಲ್ವಾ, ಈ ಆರ್ಡರ್ ಬ್ಲಾಕ್ ಅಂತ ಹೇಳ್ತೀನಲ್ವಾ, ಈ ಆರ್ಡರ್ ಬ್ಲಾಕ್ಗೆ ಮತ್ತೆ ಇಲ್ಲೆಲ್ಲೋ ಬಂದುಬಿಟ್ಟು ಒಂದು ಬೌನ್ಸ್ ಬ್ಯಾಕ್ ಆಗಲೇಬೇಕು. ಇಲ್ಲಿ ಬೌನ್ಸ್ ಬ್ಯಾಕ್ ಆಗಲಿಲ್ಲ ಅಂತಂದರೆ ಅಗೇನ್ ನಾವು ಅದು ಹೆಲ್ದಿ ಟ್ರೆಂಡ್ ಅಂತಲೇ ಅನ್ಸೋದಿಲ್ಲ. ಓಕೆ, ಸುಮ್ಮನೆ ಹೋಗ್ತಾ ಇರುತ್ತೆ. ಅದಕ್ಕೆ ವ್ಯಾಲಿಡೇಷನ್ ಇರಲ್ಲ. ಸೊ ಈ ಥರ ವಾರದಾಗ ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ. ಬಟ್ ಏನಂತಂದರೆ ಆಯಿಲ್ ಪ್ರೈಸು ಅದು ತುಂಬ ಎಫೆಕ್ಟ್ ಮಾಡ್ತಾ ಇದೆ ಎಲ್ಲ ಪ್ರಪಂಚಕ್ಕೆ. ನಮ್ಮ ಇಂಡಿಯಾಕ್ಕೆ ಮೇಲೆ ಎಫೆಕ್ಟ್ ಮಾಡ್ತಿದೆ. ಯಾಕಂದರೆ 80% ಆಯಿಲ್ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಇದು ತುಂಬ ಎಫೆಕ್ಟ್ ಆಗಿದೆ. ಸೊ ಇದು ಈಗ ಈ ಒಂದು ಆರ್ಡರ್ ಬ್ಲಾಕಿಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಈಗ ಒಂದು ವೇಳೆ ಗಿಫ್ಟ್ ನಿಫ್ಟಿ ತೋರಿಸಿದಂಗೆ ನಮಗೆ ನೋಡಿ, ಗಿಫ್ಟ್ ನಿಫ್ಟಿ ತೋರಿಸಿದಂಗೆ ಆಯಿತು. ಓಕೆ, ಇಲ್ಲ ಅಂತಂದರೆ ಇಷ್ಟು ಗ್ಯಾಪ್ ಡೌನ್ ತೋರಿಸಿದ್ರು ಕೂಡ ಕೆಲವೊಂದು ಸರಿ ಮಾರ್ಕೆಟಲ್ಲಿ ಇಷ್ಟು ಗ್ಯಾಪ್ ಡೌನ್ ಆಗಿರಲ್ಲ. ಫ್ಯೂಚರ್ಸು ಸ್ವಲ್ಪ ರಿಕವರ್ ಆಗಿರುತ್ತೆ. ರಿಕವರಿ ಆದಾಗ ಇನ್ನು ಮೇಲ್ಗಡೆ ಬೇರೆ ಒಂದು ಕರೆಕ್ಷನ್ ಪಾಯಿಂಟ್ಗೆ ಬರ್ಬೋದು. ಇದನ್ನು ಆಲ್ಮೋಸ್ಟ್ ಕರೆಕ್ಷನ್ ಅಂತ ಅನ್ಕೊಂಡ್ಬಿಡ್ಬೇಕು. ಯಾಕಂದರೆ ಒಂದು ವಾರದಲ್ಲೇ ನಿಫ್ಟಿ ಸಿಕ್ಕಾಪಟ್ಟೆ ಮೂವ್ ಆಗಿಬಿಟ್ಟು ಕೆಳಗಡೆ. ಸೊ ಇದು ಸಡನ್ ಕರೆಕ್ಷನ್ ಇದೆಲ್ಲ. ಒನ್ ಸೆಕೆಂಡ್. ಎಸ್. ಸೊ ನೋಡಿ, ಇದೆಲ್ಲ ಸಡನ್ ಕರೆಕ್ಷನ್ ಅಂತಲೇ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಪ್ಲಾನು ಸ್ಟ್ರಕ್ಚರಲ್ ವೈಸ್ ಕರೆಕ್ಷನ್ ಆಗಲಿಲ್ಲ. ಇದು ಒಂದು ಪ್ಯಾನಿಕ್ ಸೆಲ್ಲಿಂಗು, ಫ್ಯೂಚರ್ಸು ಅದು ಇದು ಮಾಡಿಕೊಂಡು ಯಾರಾದರೂ ಒಂದು ಪೋರ್ಟ್ಫೋಲಿಯೋ ಎಡ್ಜಿಂಗ್ ಥರ ಮಾಡಿಬಿಟ್ಟಿದ್ರೆ ಅವ್ರದ್ದು ಚೆನ್ನಾಗಿ ಒಂದು ರಿಟರ್ನ್ಸ್ ಕೊಟ್ಟಿರುತ್ತೆ ಅವರಿಗೆ. ಸೊ ಈಗ ನಮ್ಮ ಪ್ಲಾನ್ ಏನಾಗಿರುತ್ತೆ, 770 ಬಂತು. ಓಕೆ, ಇಲ್ಲ ಅಂತಂದರೆ ಅಟ್ಲೀಸ್ಟ್ 450 ಆದರೂ ಬರುತ್ತೆ. 24,450. ಸೊ ಈಗ ಇದನ್ನು ಹಾಕೋಣ. ಒಂದು ವೇಳೆ ಮಾರ್ಕೆಟು ಗಿಫ್ಟ್ ನಿಫ್ಟಿ ಪ್ರಕಾರನೇ ಮೂವ್ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ನಮ್ಮದು ನೆಕ್ಸ್ಟು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಒಂದು ಕ್ವಿಕ್ಕಾಗಿ ಪ್ಲಾನ್ ಅಂತಂದರೆ ಈಗ ನೋಡಿ 24,750 ಅಂತಂದರೆ ಇಲ್ಲೆಲ್ಲ ಬರುತ್ತೆ. ಈ ಒಂದು ಪಾಯಿಂಟಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಮೋಸ್ಟ್ಲಿ ಒಂದು ರಿಕವರಿ ಇವತ್ತೇ ಬರ್ಬೋದು. ಅಂದರೆ ಫುಲ್ಲು ನಮಗೆ ಎಷ್ಟು ರಿಕವರ್ ಆಗುತ್ತೆ ಗೊತ್ತಿಲ್ಲ. ಒಂದು ರಿಕವರಿ ಕ್ವಿಕ್ಕಾಗಿ ಇವತ್ತೇ ಬರ್ಬೋದು. ಯಾಕಂದರೆ ನಮ್ಮ DSಗಳು ಕೂಡ ಮಾರ್ಕೆಟ್ನ ಸ್ವಲ್ಪ ಬ್ರೇಸ್ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಇಲ್ಲ ಈ ಲೆವೆಲ್ಸ್ನ ದಾಟ್ಬಿಡ್ತು ಅಂತ ಅಂದ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಲೆವೆಲು 23,600 ಆಗಿರುತ್ತೆ. ಸೊ ಇದು ಇವತ್ತಿನ ಪ್ಲಾನು. 23,600 ಅಗೇನ್ ನೋಡಿ ನಮ್ಮ ಒಂದು ಆರ್ಡರ್ ಬ್ಲಾಕಿಗೆ ಬಂದು ಕೂತ್ಕೊತಾ ಇದೆ. ಸೊ ಇಲ್ಲಿ ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಜೋನ್ಸ್ ಆಗುತ್ತೆ. ಈ ಜೋನ್ಸ್ನ ದಾಟಬಾರ್ದು ಮಾರ್ಕೆಟು. ಈ ಜೋನ್ಸ್ ದಾಟಿದರೆ ನಮಗೆ ನೆಕ್ಸ್ಟ್ ಲೆವೆಲು ಮತ್ತೆ 22,000ಗೆ ಅಂತಲೇ ಕನ್ಸಿಡರೇಷನ್ಗೆ ಬರಬೇಕಾಗುತ್ತೆ. ಇದು ತುಂಬ ವರ್ಸ್ಟ್ ಫಾಲ್ ಅಂತ ಅನ್ಕೋಬೋದು. ನಿಫ್ಟಿದು ತುಂಬ ವರ್ಸ್ಟ್ ಫಾಲ್ ಇದು. ಯಾಕಂದರೆ ವಿತಿನ್ 15 ಡೇಸೇ ನಮಗೆ ಎಲ್ಲ ತುಂಬ ಒಂದು ಪಾಯಿಂಟ್ಸ್ ಕರೆಕ್ಷನ್ ಆಗ್ಬಿಡ್ತು. ನಿಫ್ಟಿ ಆಲ್ರೆಡಿ